6 ಕೇಸ್ ಹಾಕಿದ್ದಾರೆ. ನಾವು ಇವಾಗ ಅವ್ರ ಮೇಲೆ 3 ಕೇಸ್ ಹಾಕಿದ್ದೀವಿ. ಬೇರೆ ಸಂಘಟನೆಗಳು ಯಾರು KVT ಹಾಕಿಲ್ಲ, ನಾವು ಒಬ್ಬರೇ KVT ಹಾಕಿದ್ದೋ. ಆ KVT ಹಾಕಿದ್ದಕ್ಕೆ ನಮ್ಗೆ ಇವಾಗ ಗೊತ್ತಾಯಿತು ರಿಟ್ ಹಾಕಿದ್ದಾನೆ ಅಭಿಮಾನ್ ಸ್ಟುಡಿಯೋ ಮಾಲೀಕ ಅಂತ. ಅದ್ರ ಮೇಲೆ ನಾವು ಏನು ಮಾಡಬೇಕು, ಮುಂದಿನ ಕ್ರಮ ನಮ್ಮ ಹೈಕೋರ್ಟ್ ವಕೀಲರು ಅದ್ರ ಬಗ್ಗೆ ಸೂಕ್ತ ಕ್ರಮ ಏನು ಜರುಗಿಸ್ಬೇಕು, ಒಂದು ಕಾನೂನಾತ್ಮಕವಾಗಿ ಅವರ ಸಂಘಟನೆಗಳು ಯೋಚನೆ ಮಾಡಿ ಅದನ್ನ ಮುಂದುವರಿತಾರೆ. ನೋಡಿ ಹಿಂಗಿದೆ, ಈ ಥರ ಪೊಸಿಷನ್ನಲ್ಲಿ ಇವತ್ತು ತಂದು ನಿಲ್ಲಿಸಿದ್ದಾರೆ ಸರ್ಕಾರ, ಜಿಲ್ಲಾಧಿಕಾರಿಗಳು, ಅಭಿಮಾನ್ ಸ್ಟುಡಿಯೋ ಮಾಲೀಕರು. ನಮ್ಮ ಪರಿಸ್ಥಿತಿ ಹೀಗಿದೆ ಸರ್. ಓಕೆ, ಇದ್ರ ಜೊತೆ ಏನಪ್ಪ ಅಂತ ಹೇಳಿದರೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ನಿಲುವು ಸ್ಪಷ್ಟವಾಗಿ ಹೇಳೋದಾದರೆ ಯಾವ ರೀತಿಯಾಗಿದೆ? ರಾಜ್ಯ ಸರ್ಕಾರ ನಿಲುವು ತಗೊಳ್ಳೋಕ್ಕೆ ಅವ್ರಿಗೆ ಯೋಗ್ಯತೆಯೇ ಇಲ್ಲ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಬಗ್ಗೆ ಇವತ್ತು ಸರ್ಕಾರ 15 ಎಕರೆ 5 ಎಕರೆ 20 ಎಕರೆ ಕೊಟ್ಟು 2003ರಲ್ಲಿ ಕಂಡೀಷನ್ ಹಾಕಿ ಮಾರಕ್ಕೆ ಕೊಡ್ತಾರೆ. ಇದು ಮುಚ್ಚೋಗಿರೋದು. ಯಾವಾಗ 2009 ನಮ್ಮ ವಿಷ್ಣುವರ್ಧನ್ ಅಪ್ಪಾಜಿ ಹಾಕಿದ್ರು ಜಾಗ ಕೊಡ್ದಾನೆ ಇನ್ನೂ ಮುಂದೆ ನೋಡ್ತಾಯಿದ್ರು. ಸನ್ಮಾನ್ಯ ವಿ ಶಂಕರ್ ಅವಾಗ ಇದೆಲ್ಲ ತಗೊಂಡು ಅರಣ್ಯ ಇಲಾಖೆ ತಗೊಂಡು ಇದ್ರ ಬಗ್ಗೆ ಬಂದಾಗ ಇದೆಲ್ಲ ಈಚೆಗೆ ಬಂತು. ಅವರ ಏನು ಮಾರ್ಕೊಂಡು ಎಲ್ಲ ತಿಂದಿರಲ್ಲ ಎಲ್ಲ ಈಚೆಗೆ ಬಂತು. ಇವಾಗ ಸರ್ಕಾರ, ನನಗಂತೂ ಡೌಟೇ, ಈ ಸರ್ಕಾರ ಯಾವುದೇ ನಿರ್ಧಾರ ತಗೊಳ್ಳಲ್ಲ. ನಿಮ್ಮ ಮಾಧ್ಯಮಗಳಿಗೇನು ನಾವು ಅವ್ರು ಹೇಳೋದಕ್ಕೆ ಕೇಳ್ತೀರಿ, ನಾವು ಹೇಳೋದಕ್ಕೆ ಕೇಳ್ತೀವಿ. ನಿಮ್ದೇನು ಪ್ರಸಾರ ಮಾಡೋದು ನಿಮ್ದಷ್ಟೇ.